ಇವತ್ತು ಸನ್ಮಾನ್ಯ ಸಿದ್ದೇಶಣ್ಣವರು 74ನೇ ವಸಂತಕ್ಕೆ ಕಾಲಿಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈಗಾಗಲೇ ಒಂದು ಕವನವನ್ನು ಆಯೋಜನೆ ಮಾಡಿದ್ರು. ಆ ಕವನದಲ್ಲಿ ಭೀಮ ಸಮುದ್ರದ ಭೀಮವ, ಗಂಡೆಮೆಟ್ಟಿನ ನಾಡಿನವ ಅಂತ ಪ್ರಾರಂಭ ಮಾಡಿ ಭೀಮ ಸಮುದ್ರದ ಕಷ್ಟಪಟ್ಟು ದುಡಿದಿರ್ತಕ್ಕಂಥವನ್ನ ದಾನ ಮಾಡ್ತಕ್ಕಂಥವ, ದಾನ ಮಾಡಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೆಸರು ಪಡೆದಂಥವ ನಮ್ಮ ಸಿದ್ದೇಶಣ್ಣವ. ಇಂಥ ಒಬ್ಬ ಧೀಮಂತ ನಾಯಕ ಚಿತ್ರದುರ್ಗ ಜಿಲ್ಲೆಯಿಂದ ಬಂದು ತನ್ನ ತಂದೆಯವರನ್ನ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರದಿಂದ 2 ಬಾರಿ ಸಂಸತ್ ಸದಸ್ಯರನ್ನಾಗಿ ಮಾಡಿ ಮತ್ತು ಅವರ ಕಾಲದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಚಿತ್ರದುರ್ಗಕ್ಕೆ ಸೇರಿದಂಥ ಜಿಲ್ಲೆಯನ್ನ ಸನ್ಮಾನ್ಯ ಮಲ್ಲಿಕಾರ್ಜುನಪ್ಪನವರ ಆಶೀರ್ವಾದದಿಂದ ದಾವಣಗೆರೆ ಜಿಲ್ಲೆ ಅಂತ ಹೇಳಿ ಬೇರ್ಪಡಿಸತಕ್ಕಂಥ ಸಂದರ್ಭ ಸನ್ಮಾನ್ಯ ನಮ್ಮ ಮಲ್ಲಿಕಾರ್ಜುನಪ್ಪನವರಿಂದ ಬಂದಿರತಕ್ಕಂಥದ್ದು. ಅಂತ ಒಬ್ಬ ಧೀಮಂತ ನಾಯಕನ ಪುತ್ರ ಇವತ್ತು 4 ಬಾರಿ ಸಂಸತ್ ಸದಸ್ಯರಾಗಿ ದಾವಣಗೆರೆ ಜಿಲ್ಲೆಯನ್ನ ಕೇಂದ್ರ ಸರ್ಕಾರದ 1000 ಕೋಟಿ ರೂಪಾಯಿ ಅನುದಾನವನ್ನು ತಂದು ಇಡೀ ದಾವಣಗೆರೆ ಜಿಲ್ಲೆಯನ್ನ ಕರ್ನಾಟಕದ ಭೂಪಟದಲ್ಲಿ 1ನೇ ಜಿಲ್ಲೆಯನ್ನಾಗಿ ಮಾಡಿದಂಥ ಹೆಸರು ಯಾರ್ದಾದ್ರೂ ಇದ್ರೆ ಅದು ಸನ್ಮಾನ್ಯ ಸಿದ್ದೇಶಣ್ಣ ಅವ್ರದ್ದು. ಅಂತ ಒಬ್ಬ ಪುಣ್ಯಾತ್ಮ ನಿಮ್ಗೆಲ್ಲ ಸಿಕ್ಕಿರ್ತಕ್ಕಂಥದ್ದು ನಿಮ್ಮ ಭಾಗ್ಯ. ಅವರು ನಮ್ಮಂಥವನ್ನ 100,000 ಜನಕ್ಕೆ ರಾಜಕೀಯ ಶಕ್ತಿಯನ್ನ ಮತ್ತು ಆರ್ಥಿಕ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ. ಇವತ್ತು 74 ವರ್ಷದಲ್ಲೂ ಕೂಡ ಲವಲವಿಕೆಯಿಂದ ಯಾರೇ ಬರಲಿ ಅವರ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಕ್ಕಂಥದ್ದು, ಅವ್ರ ಕಷ್ಟ ಸುಖ ಕೇಳ್ತಕ್ಕಂಥದ್ದು, ಆ ಗ್ರಾಮದ ಕೆಲಸಗಳಿಗೆ ಮುಂಚೂಣಿಯಲ್ಲಿ ಬರ್ತಕ್ಕಂಥದ್ದು, ಇಳಿ ವಯಸ್ಸಿನಲ್ಲೂ ಕೂಡ ಪ್ರತಿನಿತ್ಯ ಹಳ್ಳಿಯಿಂದ ಹಳ್ಳಿಗೆ ಯಾವ ಹಳ್ಳಿಗೆ ಏನು ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಹೊಂದಿರತಕ್ಕಂಥ ಒಬ್ಬ ಧೀಮಂತ ನಾಯಕ. ಇವತ್ತು 74 ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರು 100 ಕಾಲ ಬಾಳಲಿ, 100 ಕಾಲ ಬದುಕಲಿ, ನಿಮ್ಮಂಥ 1000 ಲಕ್ಷಾಂತರ ಜನರಿಗೆ ಸಹಕಾರ ಕೊಡಲಿ. ಮುಂದಿನ 75 ವರ್ಷ ಇಂಥ ಒಂದು ಆಡಿಟೋರಿಯಂನಲ್ಲಿ ಮಾಡ್ತಕ್ಕಂಥದ್ದಲ್ಲ, ಸುಮಾರು ಲಕ್ಷಾಂತರ ಜನ ಸೇರಿಸಿ ದೊಡ್ಡ 75 ವರ್ಷದ ಹುಟ್ಟುಹಬ್ಬವನ್ನು ನೀವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಭಾಳಷ್ಟು ಜನ ಅವರಿಂದ ಬೆನಿಫಿಟ್ ತಗೊಂಡಿರ್ತಕ್ಕಂಥವ್ರು, ಅದಕ್ಕೆ ಅನುಕೂಲ ಪಟ್ಕೊಂಡಿರ್ತಕ್ಕಂಥವ್ರು, ಅಧಿಕಾರ ಅನುಭವಿಸಿರ್ತಕ್ಕಂಥವ್ರು ನಾವು ವೇದಿಕೆ ಮೇಲೆ ಭಾಳಷ್ಟು ಜನ ಇದ್ದೀವಿ. ರಾಮಚಂದ್ರ ಇರ್ಬೋದು, ರಾಜೀವ್ ಇರ್ಬೋದು, ನಮ್ಮ ಇನ್ನೂ ಇತರೆ ನಮ್ಮ ಮೊನ್ನೆ ದಿನ ಶ್ರೀನಿವಾಸ್ ದಾಸ್ಕರ್ರಪ್ಪನವ್ರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಇರ್ಬೋದು. ಇಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಬಡಬಗ್ಗರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರನ್ನ ಗುರುತು ಮಾಡಿ ರಾಜಕೀಯ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ. ಅಂತ ಒಬ್ಬ ಪುಣ್ಯಾತ್ಮನ ಇವತ್ತು ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚು ಮಾತಾಡ್ತಕ್ಕಂಥವ್ರು ಹೆಚ್ಚು ಮಾತಾಡದೆ ಅವ್ರ ಕಾರ್ಯ ತತ್ಪರ, ಅವ್ರು ಮಾಡ್ತಕ್ಕಂಥ ಕೆಲಸ ಸದಾ ಅವ್ರ ಮಂತನದವ್ರು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.